ಫ್ರೆಂಡ್ಸ್, ಶ್ರೀನಿವಾಸ್ ಐಎಎಸ್ ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮತ್ತೆ ಎರಡು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ. ಇವತ್ತಿನ ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಅಥವಾ ನೀವು ಕನ್ನಡದಲ್ಲಿ ಅದಕ್ಕೆ ಕೃತಕ ಬುದ್ಧಿತ್ವ ಅಂತ ಕೂಡ ನಾವು ಹೇಳ್ತೀವಿ. ಆ ಒಂದು ಟಾಪಿಕ್ ಮೇಲೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಇದೆ. ಸೊ AI ಪವರ್ಡ್ ಅಂತಂದ್ರೆ ಕೃತಕ ಬುದ್ಧಿತ್ವ ಇರುವಂತ ಒಂದು ಟೂಲ್ ಇದೆ. ಆ ಟೂಲಿನ ಹೆಸರೇನಪ್ಪಾ ಅಂತಂದ್ರೆ ಸಬಾ ಸಾರ. ಓಕೆ, ಈ ಒಂದು ಟೂಲ್ ಅನ್ನ ನಾವು ತಗೊಂಡ್ ಬಂದಿದೀವಿ, ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅಭಿವೃದ್ಧಿ ಪಡಿಸಿದೆ. ಓಕೆ, ಸೊ ಈ ಒಂದು ಸಾಧನೆ ಏನು, ಎದಕ್ಕೆ ಉಪಯೋಗಿಸ್ತೀವಿ ಅಂತ ನಾವು ನೋಡೋಣ. ಸೊ ರೀಸೆಂಟ್ಲಿ ವಾಟ್ ಇಸ್ ಹ್ಯಾಪನ್ ಹಿಯರ್ ಇಸ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡೆವಲಪ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್. ಅದೇನ್ ಮಾಡುತ್ತೆ, ದಟ್ ಟ್ರಾನ್ಸ್ಕ್ರೈಬ್ಸ್ ಅಂಡ್ ಜನರೇಟ್ಸ್ ಆಫಿಷಿಯಲಿ ರೆಡಿ ಮಿನಿಟ್ಸ್ ಆಫ್ ಮೀಟಿಂಗ್ ಆಫ್ ಗ್ರಾಮ ಸಭಾ ಪ್ರೊಸೀಡಿಂಗ್ಸ್. ಅಂತಂದ್ರೆ ಇವಾಗ ನೋಡಿ, ಗ್ರಾಮ ಸಭೆಯಲ್ಲಿ ಮತ್ತೆ ಇದು ಗ್ರಾಮ ಸಭೆಯ ಚರ್ಚೆಗಳನ್ನ ಏನ್ ಮಾಡತ್ತಪ್ಪ ಅಂತಂದ್ರೆ ಟ್ರಾನ್ಸ್ಕ್ರೈಬ್ ಮಾಡುತ್ತೆ, ಅಂತಂದ್ರೆ ಅಧಿಕೃತವಾಗಿ ಬಳಸಬಹುದು. ಅಂತಂದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ನೀವು ಮಾತಾಡ್ತಾ ಇರ್ತೀರಾ, ಇದೇನಾಗುತ್ತೆ ಅಂದ್ರೆ ಇದು ಸ್ಪೀಚ್ ಟು ಟೆಕ್ಸ್ಟ್ ಕನ್ವರ್ಟರ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಅಂತಂದ್ರೆ ನೀವು ಮಾತಾಡೋದನ್ನ ಏನ್ ಮಾಡತ್ತಪ್ಪ ಅಂದ್ರೆ ಅದು ಒಂದು ಡಾಕ್ಯುಮೆಂಟ್ ಅಥವಾ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ನೀವು ವಾಟ್ಸಪ್ ಮೇಲೆ ಈ ತರ ಒಂದು ಇದು ಬರುತ್ತೆ, ನೋಡಿದ್ದೀರಾ ನೀವು, ಲೈಕ್ ಅಂದ್ರೆ ರೆಕಾರ್ಡ್ ಮಾಡೋ ಆಪ್ಷನ್ ಬರುತ್ತೆ. ಅಂದ್ರೆ ನೀವೇನಾದ್ರೂ ಮಾತಾಡಿದ್ರೆ ಅದು ಟೈಪ್ ಆಗುತ್ತೆ. ಸೊ ಆ ತರ ಇದು ಒಂದು ಟೂಲ್ ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಅಥವಾ ಕೃತಕ ಬುದ್ಧಿತ್ವದ ಒಂದು ಸಾಧನೆ ಆಗಿದೆ. ಇದೇನ್ ಮಾಡುತ್ತಪ್ಪ ಅಂತಂದ್ರೆ ನಿಮ್ಮ ಗ್ರಾಮ ಸಭೆಯಲ್ಲಿ ನಡೆಸ್ತಾ ಇರೋ ಎಲ್ಲಾ ಚರ್ಚೆಗಳನ್ನ ಟ್ರಾನ್ಸ್ಕ್ರೈಬ್ ಮಾಡಿ ಅಧಿಕೃತವಾಗಿ ಅದನ್ನ ನಾವೇನ್ ಮಾಡ್ಬೋದು, ಬಳಸಬಹುದು. ಓಕೆ, ಅದನ್ನ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಒಂದು ಚೆನ್ನಾಗಿರುವಂತ ಒಂದು ಡಾಕ್ಯುಮೆಂಟ್ ನ ನಾವು ತಯಾರಿಸಬಹುದು. ಓಕೆ, ಇದಕ್ಕೆ ನಾವು ಏನ್ ಉಪಯೋಗಿಸ್ತಾ ಇದೀವಿ ಅಂತ ನೋಡಿ, ಇದನ್ನ ಎದರ ಜೊತೆಗೆ ಏಕೀಕೃತವಾಗಿ ಮಾಡಿದ್ದೇವೆ ಅಂತಂದ್ರೆ ಇದು ಭಾಷಿಣಿ ಅನ್ನೋ ಒಂದು ಇಂಟಿಗ್ರೇಟೆಡ್ ವಿತ್ ಭಾಷಿಣಿ. ಓಕೆ, ಇದೇನಪ್ಪಾ ಅಂತಂದ್ರೆ ಒಂದು ಇಂಡಿಯಾಸ್ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್, ಅಂತಂದ್ರೆ ರಾಷ್ಟ್ರೀಯ ಭಾಷಾ ಅನುವಾದ ಮಿಷನ್ ಜೊತೆಗೆ ನಾವು ಇದನ್ನ ಏನ್ ಮಾಡಿದೀವಿ ಅಂದ್ರೆ ಏಕಾಗ್ರತವಾಗಿ ಮಾಡಿದ್ದೇವೆ. ಆ ಹೆಸರೇನಪ್ಪಾ ಅಂತಂದ್ರೆ ಭಾಷಿಣಿ ಅನ್ನೋ ಒಂದು ಮಿಷನ್ ಇದೆ. ಆ ಭಾಷಿಣಿ ಮಿಷನ್ ಎದ್ರ ಒಳಗಡೆ ಬರ್ತಪ್ಪ ಅಂತಂದ್ರೆ ನಿಮ್ಮ ರಾಷ್ಟ್ರೀಯ ಭಾಷಾ ಅನುವಾದ ಮಿಷನ್ ಜೊತೆಗೆ ಇದನ್ನ ನಾವು ಇಂಟಿಗ್ರೇಟ್ ಮಾಡಿದೀವಿ. ಇದರ ಮೂಲಕ ನೋಡಿ, ನೀವು ಗ್ರಾಮ ಸಭೆಯಲ್ಲಿ ಏನೇ ಚರ್ಚೆಗಳನ್ನ ಮಾಡಿದ್ರೆ, ಏನೇ ಮೀಟಿಂಗ್ಸ್ ನ ಮಾಡಿದ್ರೆ, ಆ ಮೀಟಿಂಗ್ ಅಲ್ಲಿ ಏನೇನು ನೀವು ಮಾತಾಡಿದ್ದೀರಾ ಅದನ್ನೆಲ್ಲವೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿತ್ವದ ಈ ಒಂದು ಸಾಧನೆ ಏನ್ ಮಾಡುತ್ತೆ, ಕೇಳಿಸ್ಕೊಳ್ಳುತ್ತೆ. ಅದನ್ನ ಒಂದು ಚೆನ್ನಾಗಿರುವಂತ ಒಂದು ಡಾಕ್ಯುಮೆಂಟ್ ಅಥವಾ ಒಂದು ಏನಂತ ಹೇಳ್ತೀರಾ, ಅಧಿಕೃತವಾಗಿ ಒಂದು ಡಾಕ್ಯುಮೆಂಟ್ ಅನ್ನ ಅದು ಏನ್ ಮಾಡುತ್ತಪ್ಪ ಅಂತಂದ್ರೆ ನಿಮ್ಗೆ ತಯಾರು ಮಾಡಿ ಕೊಡುತ್ತೆ. ಸೊ ಇದು ನಿಮ್ಮ AI ಪವರ್ಡ್ ಸಬಾ ಸಾರ. ನೋಡಿ, ಇದರ ಉದ್ದೇಶಗಳು ಏನಿದೆ, ಯಾಕೆ ನಾವು ಈ ತರ ಒಂದು ಕೃತಕ ಬುದ್ಧಿತ್ವವನ್ನ ಯೂಸ್ ಮಾಡ್ತಾ ಇದ್ದೀವಿ, ಇದನ್ನ ನಾವು ಕೈಯಲ್ಲೂ ಬರ್ಕೋಬಹುದು. ಯಾರಾದ್ರೂ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಅದನ್ನ ಕೈಯಲ್ಲಿ ಕೂಡ ಬರ್ಕೋಬಹುದಲ್ವಾ. ಆದ್ರೆ ನಾವು AI ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿ ನೋಡಿ, ಅದರ ಉದ್ದೇಶಗಳೇನಪ್ಪಾ ಅಂತಂದ್ರೆ ಗ್ರಾಮ ಸಭೆಯ ದಾಖಲೆಗಳನ್ನು ಸರಳಗೊಳಿಸಲು. ಅಂತಂದ್ರೆ ನೋಡಿ, ಎಷ್ಟೊಂದು ದಾಖಲೆಗಳಿರುತ್ತೆ, ನೀವು ಏನೇನೆಲ್ಲ ಮಾತಾಡಿರ್ತೀರಿ ಎಲ್ಲವನ್ನ ನೀವು ನೆನಪಿಟ್ಕೊಂಡು ಅದನ್ನ ಬರೆಯೋದು ಒಂದ್ ಸ್ವಲ್ಪ ಕಠಿಣ ಆಗಬಹುದು. ಆದ್ರೆ ಅದೇ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿತ್ವನ ಯೂಸ್ ಮಾಡ್ತಾ ಇದ್ರೆ ಏನಾಗತ್ತಪ್ಪ ಅಂತಂದ್ರೆ ಎಲ್ಲ ದಾಖಲೆಗಳನ್ನ ಸರಳಗೊಳಿಸಬಹುದು. ಓಕೆ, ಹಾಗಾಗಿ ಏನಾಗುತ್ತೆ, ಅದು ತುಂಬಾ ಈಸಿ ಆಗುತ್ತೆ. ಸ್ಟ್ರೀಮ್ ಲೈನ್ ಮಾಡಬಹುದು, ಸ್ಟ್ಯಾಂಡರ್ಡೈಸ್ ಮಾಡಬಹುದು, ಎಲ್ಲವನ್ನ ನೀವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಮಾಡ್ಕೊಳ್ಬಹುದು. ಸೊ ದಾಖಲೆಗಳನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕರೆಕ್ಟ್ ಆಗಿರುವಂತಹ ದಾಖಲೆಗಳನ್ನ ಸೃಷ್ಟಿಸಬಹುದು. ಅದಷ್ಟೇ ಅಲ್ಲ ನೋಡಿ, ಅಧಿಕಾರಿಗಳ ಹಸ್ತಚಲನೆ ಏನಿದೆ, ಅದರ ಕೆಲಸವೇನಿದೆ ಅದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡಬಹುದು. ಅಂತಂದ್ರೆ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೃತಕ ಬುದ್ಧಿತ್ವ ಏನ್ ಮಾಡ್ತಾ ಇದೆ ಅಂದ್ರೆ ತುಂಬಾ ಜನರ ಕೆಲಸಗಳನ್ನ ಕೆಲಸಗಳು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ. ನೋಡಿ, ಆತರ ಏನೂ ಇಲ್ಲ. ಕೃತಕ ಬುದ್ಧಿತ್ವ ನೀವು ಎಷ್ಟೇ ಉಪಯೋಗಿಸಿದ್ರು ಮನುಷ್ಯನ ಒಂದ್ ಸ್ವಲ್ಪ ಇಂಟರ್ವೆನ್ಷನ್ ಅಥವಾ ಮನುಷ್ಯನ ಬುದ್ಧಿಗೆ ಒಂದ್ ಸ್ವಲ್ಪನಾದ್ರೂ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇವಾಗ ಈ ಕೃತಕ ಬುದ್ಧಿತ್ವ ಮೊದಲು ಬಂದಾಗ, ಅಂದ್ರೆ ಒಂದು 2-3 ವರ್ಷದ ಹಿಂದ್ಗಡೆ ಯಾವಾಗ ಈ ಕೃತಕ ಬುದ್ಧಿತ್ವ ಬಂತು, ಅವಾಗ ನೀವು ನೋಡಿದ್ರೆ ಅದರಲ್ಲಿ ಒಂದು UPSC ಪೇಪರ್ನ ಅವರು ಅಪ್ಲೋಡ್ ಮಾಡಿದ್ರು, ಎಷ್ಟು ಕರೆಕ್ಟ್ ಆನ್ಸರ್ ಎಷ್ಟು ತಪ್ಪ ಆನ್ಸರ್ ಬರುತ್ತೆ ಅಂತ ನೋಡೋಕೆ. ಅದರಲ್ಲಿ ಒಂದು 54 ಅಥವಾ 60 ಪ್ರಶ್ನೆಗಳನ್ನ ಮಾತ್ರ ಅದು ಸರಿಯಾಗಿ ಕೊಟ್ಟಿತ್ತು. ಉಳಿದಿದ್ದ 40 ಅಥವಾ 44 ಪ್ರಶ್ನೆಗಳು ಅಥವಾ 46 ಪ್ರಶ್ನೆಗಳು ಏನಾಗಿತ್ತಪ್ಪ ಅಂದ್ರೆ ತಪ್ಪಾಗಿತ್ತು. ಅಂತಂದ್ರೆ ನೀವ್ ಏನ್ ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಕೃತಕ ಬುದ್ಧಿತ್ವದಿಂದ ಬರುವಂತ ಏನೇ ಕಾಂಟೆಂಟ್ ಇದೆ ಅಥವಾ ಏನೇ ದಾಖಲೆಗಳಿದೆ ಅದು 100% ಕರೆಕ್ಟ್ ಆಗಿರುತ್ತೆ ಅಂತ ನಾವು ಹೇಳಕ್ ಬರಲ್ಲ. ಓಕೆ, ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೋಡಿ, ನಾವು ಹಸ್ತಚಲನೆಯ ಕೆಲಸಗಳನ್ನ ಏನ್ ಮಾಡ್ತಾ ಇದೀವಿ, ಬರೆಯೋದ್ ಕೆಲಸ ಏನಿದೆ ಅದು ಒಂದ್ ಸ್ವಲ್ಪ ವರ್ಕ್ ಲೋಡ್ ಅಂತ ಏನ್ ಹೇಳ್ತೀವಿ ನಾವು, ಕೆಲಸಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ ಅದು ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದೇ ಹೊರತು ಅದರ ಜೊತೆಗೆ ಬೇರೆ ಏನು ಆಗೋದಿಲ್ಲ. ಸೊ ಅದಕ್ಕೆ ನಾವ್ ಏನ್ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಕೃತಕ ಬುದ್ಧಿತ್ವವನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಕೆಲಸಗಳನ್ನ ಸರಳವಾಗಿ ಮಾಡ್ಕೊಳ್ಬಹುದು ಹೊರತು ಕೆಲಸಗಳನ್ನ ಕಳ್ಕೊಳ್ಳೋಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳೋದನ್ನ. ಇದಷ್ಟೇ ಅಲ್ಲದೆ ನೋಡಿ, ಏನಾಗುತ್ತೆ ಅಂತಂದ್ರೆ
ಪರಾದಕ್ಷಕತೆ ಅಂತಂದ್ರೆ ಒಂದ್ ಸ್ವಲ್ಪ ಟ್ರಾನ್ಸ್ಪರಸಿ ಇರುತ್ತೆ, ಅಂತಂದ್ರೆ ಏನು ಮಾತಾಡಿದ್ದಾರೆ ಹಿಂದ ಮುಂದೆ ಏನು ಚೇಂಜ್ ಆಗಲ್ಲ. ಯಾಕೆಂತಂದ್ರೆ ಇದೊಂದು ಮಷೀನ್ ಆಗಿರುತ್ತೆ, ಕೃತಕ ಬುದ್ಧಿತ್ವನ ನಾವು ಉಪಯೋಗಿಸ್ಕೊಳ್ತಾ ಇದೀವಿ. ಹೇಳಿದ್ದೊಂದು ಮಾಡಿದ್ದೊಂದು ಅಥವಾ ಬರ್ದಿದ್ದೊಂದು ಆಗಲ್ಲ. ಆ ಸಭೆಯಲ್ಲಿ ಏನ್ ಮಾತಾಡಿರ್ತಾರೋ ಅದೇ ನಮಗೆ ದಾಖಲೆ ಸಿಗುತ್ತೆ. ಓಕೆ, ಸೊ ಆ ಒಂದು ದಾಖಲೆಯನ್ನ ನಾವು ಸಂಗ್ರಹಿಸಬಹುದು, ಅದನ್ನ ಉತ್ತಮ ಆಡಳಿತಕ್ಕೆ ಕೂಡ ನಾವ್ ಏನ್ ಮಾಡ್ಬೋದು ಅಂದ್ರೆ ಉಪಯೋಗಿಸ್ಕೋಬಹುದು ಅಂತ ಇಲ್ಲಿ ಇದು ಒಂದು ಉದ್ದೇಶ ಆಗಿದೆ. ಇದ್ರ ಜೊತೆಗೆ ನೋಡಿ ಏನು ಇಲ್ಲಿರುವಂತ ಪ್ರಮುಖ ವೈಶಿಷ್ಟ್ಯಗಳು ಏನು ಅಂತ ನೋಡಿ, ನಾವು ಏನೇನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಮೊದಲು ಬಂದ್ಬಿಟ್ಟು ಕೃತಕ ಬುದ್ಧಿತ್ವ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಈ ಎರಡವನ್ನ ನಾವು ಏನ್ ಮಾಡಿದೀವಿ, ಸಂಯೋಜಿಸಿದ್ವಿ ಅಥವಾ ಎರಡನ್ನು ಕೂಡಿಸಿದ್ದೀವಿ. ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ NLP ಅಂತಂದ್ರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಇದನ್ನ ಬಳಸಿ ಮಾತುಗಳನ್ನ ನೇರ ಪಠ್ಯಕ್ಕೆ ಪರಿವರ್ತಿಸುತ್ತದೆ. ಅಂತಂದ್ರೆ ಸ್ಪೀಚ್ ಟು ಅಕ್ಯುರೇಟ್ ಟೆಕ್ಸ್ಟ್ ಅಂತಂದ್ರೆ ನೀವ್ ಏನೇನು ಮಾತಾಡ್ತಾ ಇದ್ದೀರಾ, ಓಕೆ, ನಿಖರ ಪಠ್ಯಕ್ಕೆ ಅಂತಂದ್ರೆ ನಿಮ್ಮ ಮಾತುಗಳನ್ನ ಅವರು ನಿಖರ ಪಠ್ಯಕ್ಕೆ ಅದೇನಾಗುತ್ತೆ ಅನುವಾದಿಸುತ್ತೆ. ಹಾಗಾಗೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನೀವು ಏನೇನ್ ಮಾತಾಡಿರ್ತಾರೆ ಗ್ರಾಮ ಸಭೆಯಲ್ಲಿ ಅದೆಲ್ಲವೂ ಒಂದು ದಾಖಲೆಯಲ್ಲಿ ಸೃಷ್ಟಿ ಆಗಿರುತ್ತೆ. ಅದಷ್ಟೇ ನೋಡಿ, ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್ ಅಂತಂದ್ರೆ ಬಹುಭಾಷಾ ಬೆಂಬಲ. ವಾಟ್ ಈಸ್ ಹ್ಯಾಪನಿಂಗ್ ಇಟ್ ಇಸ್ ದಿಸ್ ಪರ್ಟಿಕ್ಯುಲರ್ AI is not only detecting English language, but it is detecting how many languages, 13 ಲ್ಯಾಂಗ್ವೇಜ್. ಅಂತಂದ್ರೆ ಈ ಒಂದು ಕೃತಕ ಬುದ್ಧಿತ್ವ ಏನಿದೆ ಅದು 13 ಭಾಷೆಗಳನ್ನ ಅದು ಏನ್ ಮಾಡ್ಬೋದು ಅಂದ್ರೆ ಕಂಡು ಹಿಡಿಬಹುದು. 13 ಭಾರತೀಯ ಭಾಷೆಗಳಲ್ಲಿ ಇದನ್ನ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಉಪಯೋಗಿಸ್ಕೋಬಹುದು. ನಮ್ಮ ಕನ್ನಡ ಮತ್ತೆ ಆಂಗ್ಲ ಭಾಷೆ ಕೂಡ ಇದೆ. ಓಕೆ, ಅದಷ್ಟೇ ಅಲ್ಲದೆ ನೋಡಿ ಏನ್ ಮಾಡತ್ತಪ್ಪ ಅಂತಂದ್ರೆ AI ಐಡೆಂಟಿಫೈಸ್ ಅಂದ್ರೆ ನಿಮ್ಮ AI ಏನೇನ್ ಗುರುತಿಸುತ್ತೆ ಅಂತಂದ್ರೆ ಪ್ರಮುಖ ನಿರ್ಧಾರಗಳು ಏನೇನಿವೆ, ನೀವೇನಾದ್ರೂ ಆ ಒಂದು ಸಭೆಯಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನ ತಗೊಂಡಿದ್ರೆ ಆಯ್ತು, ಅಥವಾ ನೀವೇನಾದ್ರೂ ಸಂಕಲ್ಪಗಳನ್ನ ತಗೊಂಡಿದ್ರೆ ಅಥವಾ ಕಾರ್ಯಕ್ರಮದ ಬಗ್ಗೆ ಏನಾದ್ರೂ ಯಾವ್ದಾದ್ರು ಕಾರ್ಯವನ್ನ ನಾವು ಮಾಡ್ಲೇಬೇಕು ಅಂತ ಏನಾದ್ರೂ ಬರ್ದಿದ್ರೆ ಅಥವಾ ಮಾತನಾಡಿದ್ರೆ ಈ ಎಲ್ಲವನ್ನ ಅದೇನ್ ಮಾಡತ್ತಪ್ಪ ಅಂದ್ರೆ ಗುರುತಿಸುತ್ತದೆ. ಅದಷ್ಟೇ ಅಲ್ಲದೆ ಏನಾಗುತ್ತೆ ನೋಡಿ, ಒಂದು ಸ್ಟ್ರಕ್ಚರ್ಡ್ ಔಟ್ಪುಟ್ ಬರುತ್ತೆ ನೋಡಿ, ಅಧಿಕೃತವಾಗಿ ಬಳಸಬಹುದಾದಂತ ಒಂದು ಏನಂತಂದ್ರೆ ಒಂದು ಚೆನ್ನಾಗಿರುವಂತ ಒಂದು ನಮಗೆ ದಾಖಲೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ನೋಡಿ, ಸ್ಕೇಲೆಬಲ್ ಡಿಪ್ಲಾಯ್ಮೆಂಟ್ ಅಂತಂದ್ರೆ ಅದನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಇದು ಎಲ್ಲಿಂದ ಯಾವ ರಾಜ್ಯದಿಂದ ಇದು ಶುರು ಆಗುತ್ತೆ ಎಲ್ಲಿ ಹೋಗುತ್ತೆ ಅಂತ ನೋಡಿ. ಮೊದಲ ಹಂತ ಬಂದ್ಬಿಟ್ಟು ತ್ರಿಪುರಾದಲ್ಲಿ ನಾವು ಇದನ್ನ ಬಳಕೆಯನ್ನ ಮಾಡ್ತಾ ಇದೀವಿ. ತ್ರಿಪುರಾದಲ್ಲಿ ಆಗುವಂತ ಗ್ರಾಮ ಸಭೆಗಳಲ್ಲಿ ನಾವು ಇದನ್ನ ಮೊದಲು ಮಾಡಿ ನೋಡ್ತೀವಿ. ನಂತರ ದೇಶ ವ್ಯಾಪ್ತಿಯಲ್ಲಿ ಇದನ್ನ ನಾವು ಏನ್ ಮಾಡ್ತಾ ಇದೀವಿ, ವಿಸ್ತರಣೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅದಷ್ಟೇ ಅಲ್ಲದೆ ನೋಡಿ, ವಿಶೇಷ ಕಾರ್ಯಕ್ರಮಗಳನ್ನ ಕೂಡ ನಾವು ಇಲ್ಲಿ ಬಳಕೆ ಮಾಡ್ತಾ ಇದೀವಿ ನೋಡಿ. ಯೂಸ್ಡ್ ಇನ್ ಸ್ಪೆಷಲ್ ಗ್ರಾಮ ಸಭಾಸ್ ಆನ್ ನ್ಯಾಷನಲ್ ಡೇಸ್ ಆಲ್ಸೋ ಅಂತಂದ್ರೆ ಯಾವ್ದಾದ್ರು ಒಂದು ರಾಷ್ಟ್ರೀಯ ದಿನಗಳಾಗಿರ್ಬೋದು, ನಿಮ್ಮ ಸ್ವತಂತ್ರ ದಿನಾಚರಣೆ ನಾವು ಮಾಡ್ತಾ ಇದ್ವಿ, ಅಥವಾ ಗಣರಾಜ್ಯೋತ್ಸವ ದಿನಾಚರಣೆ ಮಾಡ್ತಾ ಇದ್ವಿ, ಅಥವಾ ಗಾಂಧಿ ಜಯಂತಿ ಮಾಡ್ತಾ ಇದ್ವಿ. ಹೀಗೆ ಯಾವ್ದಾದ್ರು ಒಂದು ರಾಷ್ಟ್ರೀಯ ದಿನಗಳಲ್ಲಿ ನಡೀತಾ ಇರ್ಬೇಕಾದ್ರೆ ವಿಶೇಷ ಗ್ರಾಮ ಸಭೆಗಳಲ್ಲಿ ಕೂಡ ನಾವು ಇದನ್ನ ಬಳಕೆ ಮಾಡಬಹುದು. ಸೊ ಇದು ಬಂದ್ಬಿಟ್ಟು ನಿಮ್ಮ ಕೀ ಫೀಚರ್ಸ್ ಅಂತ ಹೇಳ್ಬೋದು ನೋಡಿ. ಪ್ರಾಮುಖ್ಯತೆ ಏನಿದೆ, ಯಾಕೆ ಇದರ ಸಿಗ್ನಿಫಿಕೆನ್ಸ್, ಹೇಗೆ ನಾವು ಇದನ್ನ ಬಳಸ್ಕೋಬಹುದು ಅಂತ ನೋಡಿ. ಆಡಳಿತ ಏನಾಗುತ್ತಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಾಗುತ್ತೆ, ಎಫಿಷಿಯನ್ಸ್ ಆಗುತ್ತೆ. ಓಕೆ, ಹಸ್ತಚಲನೆ ಆಯ್ತು ಅಂತಂದ್ರೆ ತುಂಬಾ ಗಂಟೆಗಳು ನಡ್ ಹೋಗುತ್ತೆ. ಯಾಕೆಂತಂದ್ರೆ ಇವಾಗ ಒಂದು ಮೀಟಿಂಗ್ ಆಗಿದೆ, ಆ ಮೀಟಿಂಗ್ ಅಲ್ಲಿ ಏನೇನು ನಾವು ಮಾತಾಡಿದ್ದೀವಿ ಅದನ್ನ ಎಲ್ಲ ನಾವು ನೆನಪಿಸ್ಕೊಂಡು ಅದನ್ನ ಒಂದು ಚೆನ್ನಾಗಿರುವಂತ ಒಂದು ದಾಖಲೆ ಮಾಡ್ಬೇಕು ಅಂತಂದ್ರೆ ನೀವು ಕೈಯಿಂದ ಬರಿತಾ ಇದ್ರೆ, ಹಸ್ತಚಲನೆಯಿಂದ ಮಾಡ್ತಾ ಇದ್ರೆ ಅದೇನಾಗುತ್ತಪ್ಪ ಅಂತಂದ್ರೆ ತುಂಬಾ ಕೆಲಸವು ಗಂಟೆಗಳ ಕಾಲ ತಗೊಳುತ್ತೆ. ಆದ್ರೆ ನಾವು ಕೃತಕ ಬುದ್ಧಿತ್ವವನ್ನ ಉಪಯೋಗಿಸಿದ್ರೆ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ತುಂಬಾ ಗಂಟೆಗಳ ಕಾಲವನ್ನ ನಾವು ಉಳಿಸಬಹುದು. ಅಂದ್ರೆ ನಮ್ಮ ಸಮಯವನ್ನ ನಾವು ಏನ್ ಮಾಡ್ಬೋದು ಇಲ್ಲಿ ಒಂದ್ ಸ್ವಲ್ಪ ಉಳಿಸಬಹುದು. ಅದಷ್ಟೇ ಅಲ್ಲದೆ ನೋಡಿ ಏನಾಗುತ್ತೆ ಅಂತಂದ್ರೆ ನಿಖರ ಏನಾಗತ್ತಪ್ಪ ಅಂತಂದ್ರೆ ಟ್ಯಾಂಪರ್ ಪ್ರೂಫ್ ದಾಖಲೆಗಳನ್ನ ನಾವು ಅಂತಂದ್ರೆ ಹೇಳಿದ್ದೊಂದು ಆಗಿರೋದೊಂದು ಆಗಲ್ಲ, ನಿಖರವಾಗಿರುವಂತ ಒಂದು ದಾಖಲೆಯನ್ನ ನಾವಿಲ್ಲಿ ಸೃಷ್ಟಿ ಮಾಡ್ತೇವೆ. ಓಕೆ, ಅಥವಾ ಸೃಷ್ಟಿ ನಮಗೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ನೋಡಿ, ಸಮಾವೇಶಕತೆ ಅಂತಂದ್ರೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಬಹುಭಾಷಾ ಬೆಂಬಲಿತವಾಗಿರೋದ್ರಿಂದ ಎಲ್ಲಾ ರಾಜ್ಯಗಳಿಂದ ಸಂಬಂಧಿತವಾಗಿರುವಂತ ಏನ್ ಮಾಡ್ಬೋದು ಅಂತಂದ್ರೆ ಸುಲಭವಾಗಿ ಪ್ರಾಪ್ತವಾಗುತ್ತೆ ಎಲ್ಲ ರಾಜ್ಯಗಳಲ್ಲಿ ಅಥವಾ ಎಲ್ಲ ಭಾಷೆಗಳಲ್ಲಿ. ಇದು ಸುಲಭವಾಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲ ರಾಜ್ಯಗಳು ಕೂಡ ಇದನ್ನ ಉಪಯೋಗಿಸ್ಕೋಬಹುದು. ಇದು ಬಂದ್ಬಿಟ್ಟು ಮೊದಲನೆಯ ಒಂದು ಟಾಪಿಕ್ ನೋಡಿ. AI ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಯೂಸ್ಡ್ ಇನ್ ಗ್ರಾಮ ಸಭಾ meetings. What we are going to do is we are going to make sure that whatever is being spoken in that particular meeting is being converted into the proper document, so that the document is transparent and it is basically being used in 13 different languages. So we are going to start it in Tripura, and then we are also going to start it in all the different states, right? So this is about the first important topic. ಇವಾಗ ನಾವು ಎರಡನೇ ಟಾಪಿಕ್ ಏನಿದೆ ಅಂತ ನೋಡೋಣ ನೋಡಿ. ಇದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಿಮ್ಮ ಜಲಮಾರ್ಗ, ರಾಷ್ಟ್ರೀಯ ಜಲಮಾರ್ಗ 57 ಕೋಪಿಲಿ ನದಿ, ಆಸಾಂ.
ಅಂತಂದ್ರೆ ಇವಾಗ ಏನಾಗಿದೆ, ಅಸ್ಸಾಮಿನ ಕೋಪಿಲಿ ನದಿಯಲ್ಲಿರುವ ರಾಷ್ಟ್ರೀಯ ಜಲಮಾರ್ಗ 57 ಇದನ್ನ ನಾವು 25 ಆಗಸ್ಟ್ ಮೊದಲನೇ ವಾರದಲ್ಲಿ ಇದನ್ನ ಏನ್ ಮಾಡಿದೀವಿಯಪ್ಪ ಅಂತಂದ್ರೆ ನಾವು ಇದನ್ನ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ಫಸ್ಟ್ ಏನಾಗಿದೆ ಅಂತಂದ್ರೆ ಕಾರ್ಗೋ ಟ್ರಯಲ್ ರನ್ ಆಗಿದೆ. ಓಕೆ, ಮೊದಲ ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ. ಇದರಿಂದ ಏನಾಗುತ್ತೆ ನೋಡಿ, ಏನಾಗುತ್ತಪ್ಪ ಅಂತಂದ್ರೆ ದೇಶಕ್ಕೆ ನಿರಂತರ ನದಿ ಮಾರ್ಗ ಸರಕು ಸಾರಿಗೆ ಮತ್ತು ಮತ್ತೆ ಆರಂಭವಾಗುತ್ತೆ. ಅಂತಂದ್ರೆ ನೋಡಿ ಎಷ್ಟಂತಂದ್ರೆ 10 ವರ್ಷಗಳಿಂದ, ಅಂದ್ರೆ ಆಲ್ಮೋಸ್ಟ್ ಒಂದು ದಶಕ ಅಂತಾನೆ ಹೇಳ್ಬೋದು. ಒಂದು ದಶಕದಿಂದಾನೇ ನಾವು ಇದನ್ನ ಉಪಯೋಗಿಸ್ತಾ ಇರಲಿಲ್ಲ. ಆದ್ರೆ ಇವಾಗ ನಿರಂತರ ಮತ್ತೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ನದಿ ಮಾರ್ಗವನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನ್ಯೂಸ್, ದಟ್ ಇಸ್ ನ್ಯಾಷನಲ್ ವಾಟರ್ವೇ 57 which is on the Kopili river in Assam has been officially operationalized with the first ever cargo run trial in the early August 2025. And this is very important because we are reviving the river based freight transport system in Assam, and which is almost more than a decade. ಅಂತಂದ್ರೆ ಅಸ್ಸಾಮಿನಲ್ಲಿ ಆಲ್ಮೋಸ್ಟ್ ಒಂದು 10 ವರ್ಷ ಅಥವಾ ಒಂದು ದಶಕದಿಂದ ನಾವು ಉಪಯೋಗಿಸ್ತೇ ಇರುವಂತ ಒಂದು ಏನಂತ ಹೇಳ್ಬೋದು, ಇದು ಜಲಮಾರ್ಗ. ಇವಾಗ ನಾವು ಇದನ್ನ ಉಪಯೋಗಿಸ್ತಾ ಇದ್ದೀವಿ. ಯಾವ ನದಿಯ ಮೇಲಿದೆ ಇದು? ಕೋಪಿಲಿ ನದಿ ಎಲ್ಲಿದೆ ಅಂತ ಅಂದ್ರೆ ಇದು ಅಸ್ಸಾಂನಲ್ಲಿದೆ. ಸೊ ಈ ಒಂದು ನದಿಯನ್ನ ನಾವು ಜಲಮಾರ್ಗವನ್ನ ನಾವು ಉಪಯೋಗಿಸ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ನಿರಂತರ ನದಿ ಮಾರ್ಗ ಆಗುತ್ತೆ. ಆಮೇಲೆ ಇದು ಸರಕು ಸಾರಿಗೆ ಅಂತಂದ್ರೆ ಫ್ರೆಟ್ ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ಇಲ್ಲಿ ನಾವು ಜನರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ನಾವು ಸರಕನ್ನ ತಗೊಂಡು ಹೋಗ್ತಾ ಇದೀವಿ. ಅದು ಏನೇ ಆಗಿರ್ಬೋದು, ನಿಮ್ಮ ಆಯಿಲ್ ಆಗಿರ್ಬೋದು, ನಿಮ್ಮ ಏನಂತ ಹೇಳ್ತೀರಾ, ರಾ ಮಟೀರಿಯಲ್ಸ್ ಆಗಿರ್ಬೋದು ಅಥವಾ ಫುಡ್ ಗ್ರೇನ್ಸ್ ಆಗಿರ್ಬೋದು, ಧನಧಾನ್ಯ ಆಗಿರ್ಬೋದು, ಇದನ್ನೆಲ್ಲವನ್ನ ನಾವು ಏನ್ ಮಾಡ್ತಾ ಇದೀವಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುವಂತ ಅಥವಾ ತಗೊಂಡು ಹೋಗುವಂತ ಒಂದು ಸರಳವಾದ ಕೆಲಸವನ್ನ ನಾವು ಈ ಒಂದು ರಾಷ್ಟ್ರೀಯ ಜಲಮಾರ್ಗದಿಂದ ಮಾಡ್ಕೋಬಹುದು. ಓಕೆ, ಇವಾಗ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ನ ನೋಡಿ. ನದಿಯ ಹೆಸರು ಬಂದ್ಬಿಟ್ಟು ಕೋಪಿಲಿ ನದಿ. ಇದು ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ಬ್ರಹ್ಮಪುತ್ರ ನದಿ ಗೊತ್ತಿದೆ, ಅದರ ದಕ್ಷಿಣ ತೀರದ ಮುಖ್ಯ ಉಪನದಿ ಆಗಿದೆ. ನಿಮಗೆ ಉಪನದಿ ಅಂದ್ರೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಬ್ರಹ್ಮಪುತ್ರ ಅದು ಬಹಳಷ್ಟು ಟ್ರಿಬ್ಯೂಟರೀಸ್ ಆಗುತ್ತೆ. ಇಲ್ಲಿ ನೀವು ಎಕ್ಸ್ಟ್ರಾ ಒಂದ್ ಸ್ವಲ್ಪ ಕೆಲಸವನ್ನ ಮಾಡಿ, ಬ್ರಹ್ಮಪುತ್ರ ನದಿಯ ಬೇರೆ ಯಾವ ಯಾವ ಉಪನದಿಗಳಿವೆ ಅನ್ನೋದನ್ನ ನೀವು ಏನ್ ಮಾಡಿ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇವಾಗ ಬ್ರಹ್ಮಪುತ್ರ ನದಿ ನಿಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅಂತಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಬ್ರಹ್ಮಪುತ್ರ ನದಿಯ ಬಗ್ಗೆ ಒಂದ್ ಸ್ವಲ್ಪ ಕ್ವಶನ್ಸ್ ನಾವು ಕೇಳ್ಬಹುದು. ಅಥವಾ ಕೋಪಿಲಿ ನದಿ ಎಲ್ಲಿಂದ ಉದ್ಗಮವಾಗುತ್ತೆ, ಆಮೇಲೆ ಎಲ್ಲಿ ಇರುತ್ತೆ ಅಥವಾ ಎಲ್ಲಿ ಅದು ಎಂಡ್ ಆಗುತ್ತೆ, ಇದನ್ನೆಲ್ಲ ಕೂಡ ಅವರು ಕೇಳಬಹುದು. ಓಕೆ, ಸೊ ಇದು ನಿಮ್ಮ ದಕ್ಷಿಣ ತೀರದ ಮುಖ್ಯ ಉಪನದಿ ಆಗಿರೋದು ಒಂದು ಬ್ರಹ್ಮಪುತ್ರ ನದಿಯ ದಕ್ಷಿಣ ತೀರದ ಮುಖ್ಯ ಉಪನದಿ ಆಗಿದೆ. ಇದರ ಹೆಸರು ಬಂದ್ಬಿಟ್ಟು ಕೋಪಿಲಿ ನದಿ. ಇದು 46 ಕಿಲೋಮೀಟರ್ ಉದ್ದದಲ್ಲಿದೆ. ಇದನ್ನ ನಾವು ಎಲ್ಲಿ ನೋಡಿ, ಎಲ್ಲಿಂದ ಅದು ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ನಮ್ಮ ಎಂಟೈರ್ ಅಥವಾ ಸಂಪೂರ್ಣ ಅಸ್ಸಾಂ ರಾಜ್ಯದಲ್ಲಿ ಇದು ಇದೆ. ಓಕೆ, ದ ಇನಾಗ್ರಲ್ ರನ್ ಕವರ್ಡ್ ಅಂತಂದ್ರೆ ನಾವು ಮೊನ್ನೆ ಇನಾಗ್ರೇಟ್ ಮಾಡಿದಾಗ ಮೊದಲನೇ ಸಲ ಅದು ಓಡಿದಾಗ 300 ಕಿಲೋಮೀಟರ್ ಪ್ರಯಾಣವನ್ನ ಅದು ಹೊಂದಿದೆ. ಓಕೆ, ಇದಷ್ಟೇ ಅಲ್ಲದೆ ನೋಡಿ, ಎದರ ಜೊತೆಗೆ ಅದನ್ನ ನಾವು ಪ್ರಯಾಣವನ್ನ ಮಾಡಿದೀವಿ ಅಂತಂದ್ರೆ ನ್ಯಾಷನಲ್ ವಾಟರ್ವೇ ಅಥವಾ ರಾಷ್ಟ್ರೀಯ ಜಲಮಾರ್ಗ 57 ಮತ್ತೆ ರಾಷ್ಟ್ರೀಯ ಜಲಮಾರ್ಗ 2, ಅದು ಬ್ರಹ್ಮಪುತ್ರ ಎರಡನ್ನೂ ನಾವು ಬಳಸಿದ್ದೇವೆ. ಇದು ಒಂದು ಇನಾಗ್ರಲ್ ಫಂಕ್ಷನ್ಗೋಸ್ಕರ. ಆಮೇಲೆ ನೋಡಿ ಎಲ್ಲಿಂದ ಎಲ್ಲೆಲ್ಲಿ ಹೋಗಿದೆ ಅದು. ಗೋವರ್ಧನ ಬ್ರಿಡ್ಜ್, ಆಮೇಲೆ ಚಂದ್ರಪುರ್ ನಿಯರ್ ಗುವಾಹಟಿಯಲ್ಲಿರುವಂತಹ ಚಂದ್ರಪುರಲ್ಲಿ, ಮತ್ತೆ ಹತ್ಸಿಂಗ್ ಮರಿ, ಸೌತ್ ಸಾಲ್ಮಾರಾ ಅಂಡ್ ಮನ್ ಕಚ್ಚರ್, ಈ ಎಲ್ಲಾ ಪ್ಲೇಸ್ ಗಳಿಂದ ಇದು ಪ್ರಯಾಣವನ್ನು ಹೊಂದಿದೆ. ಅದಷ್ಟೇ ಅಲ್ಲದೆ ನೋಡಿ, ಕಾರ್ಗೋ ವೆಸಲ್ ಹೆಸರು ಏನಿದೆ ಅಂತಂದ್ರೆ MVV ಗಿರಿ. ಇದು ಎಷ್ಟಂತಂದ್ರೆ 300 ಮೆಟ್ರಿಕ್ ಟನ್ ಸಿಮೆಂಟ್ ಅನ್ನ ಅವರು ತಗೊಂಡು ಹೋಗಿದ್ದಾರೆ, ಈಕ್ವಲ್ ಟು ಅರೌಂಡ್ 23 ಟ್ರಕ್. ಅಂತಂದ್ರೆ 23 ಟ್ರಕ್ಗಳಲ್ಲಿ ಎಷ್ಟು ನಾವು ಸಿಮೆಂಟ್ ಅನ್ನ ತಗೊಂಡು ಹೋಗ್ಬೋದು ಅಷ್ಟು ಸಿಮೆಂಟ್ ಅನ್ನ ಏನ್ ಮಾಡಿದೆ ಅಂತಂದ್ರೆ ಈ ವೆಸಲ್ ತಗೊಂಡು ಹೋಗಿದೆ, ಅಂದ್ರೆ ಈ ಒಂದು ಸರ್ಕೋನ ತಗೊಂಡು ಹೋಗಿದೆ ಅಂತ, ಅಥವಾ ಹಡಗು ತಗೊಂಡು ಹೋಗಿದೆ. ಆ ಹಡಗಿನ ಹೆಸರು ಏನಪ್ಪಾ ಅಂತಂದ್ರೆ MVV ಗಿರಿ ಅನ್ನೋ ಒಂದು ಅಥವಾ ವೆಸಲ್ ಹೆಸರು ಅಥವಾ ಹಡಗಿನ ಹೆಸರು. ಅದು 300 ಮೆಟ್ರಿಕ್ ಟನ್ ಅಷ್ಟು ಸಿಮೆಂಟ್. ಅಂತಂದ್ರೆ ನಾವು ಟ್ರಕ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ 23 ಟ್ರಕ್ಗಳಲ್ಲಿ ಎಷ್ಟು ನಾವು ಸಿಮೆಂಟ್ ಅನ್ನ ತಗೊಂಡು ಹೋಗ್ಬೋದಾಗಿತ್ತು ಅಷ್ಟು ಸಿಮೆಂಟ್ ಅನ್ನ ಈ ಒಂದು ಹಡಗು ತಗೊಂಡು ಹೋಗಿದೆ. ಓಕೆ, ಸೊ ಇದೊಂದು ಸ್ವಲ್ಪ ಬೇಸಿಕ್. ಅದಷ್ಟೇ ಅಲ್ಲ ನೋಡಿ, ಇದರ ಮಹತ್ವ ಏನು ಅಂತ ನೋಡಿ. ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಇದು ಈಶಾನ್ಯ ಭಾರತದ ಒಳನಾಡಿನ
ಸಾರಿಗೆಗೆ ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಏನಾಗಿತ್ತಪ್ಪ ಅಂತಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅಸ್ಸಾಂ ಆಯ್ತು, ತ್ರಿಪುರ ಆಯ್ತು, ನಾಗಾಲ್ಯಾಂಡ್ ಆಯ್ತು, ಇಲ್ಲಿ ಮೇಘಾಲಯ ಆಯ್ತು, ಈ ಎಲ್ಲಾ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಇಂದ ನಮಗೆ ಜಾಸ್ತಿ ಕನೆಕ್ಟಿವಿಟಿ ಆಗ್ತಾ ಇರಲಿಲ್ಲ. ಆದ್ರೆ ಇವಾಗ ನಾವು ಅಸ್ಸಾಮನ್ನ ಕನೆಕ್ಟ್ ಮಾಡೋದ್ರಿಂದ ಏನಾಗಿದೆ, ಇದು ಒಂದು ಐತಿಹಾಸಿಕ ಕ್ಷಣವಂತ ನಾವು ಇಲ್ಲಿ ಹೇಳ್ಬಹುದು. ಅದಷ್ಟೇ ಅಲ್ಲದೆ ನೋಡಿ, ಕಡಿಮೆ ವೆಚ್ಚಿನಲ್ಲಿ ಇವಾಗ ನೀವು ರೋಡ್ ಮೇಲೆ ಹೋಗ್ತಾ ಇದ್ರೆ ಅಲ್ಲಿ ಪೆಟ್ರೋಲ್ ಆಯ್ತು, ಅದಾಯ್ತು, ಇದಾಯ್ತು ಅಂತ ವೆಚ್ಚ ಏನಾಗುತ್ತೆ, ಅಥವಾ ಖರ್ಚು ವೆಚ್ಚ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೇ ನಾವು ನದಿ ಅಥವಾ ಸಮುದ್ರದ ಸಮುದ್ರವನ್ನ ಉಪಯೋಗಿಸಿದ್ರೆ ಅಲ್ಲಿ ಒಂದ್ ಸ್ವಲ್ಪ ಏನಾಗುತ್ತೆ ಅಂದ್ರೆ ನಿಮ್ಮ ಖರ್ಚು ಅಥವಾ ವೆಚ್ಚ ಏನಿದೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲೂ ಕೂಡ ನೋಡಿ, ಕಡಿಮೆ ವೆಚ್ಚ ಮತ್ತು ಶಕ್ತಿ ಸಾಮರ್ಥ್ಯದ ಸಾರಿಗೆ ವ್ಯವಸ್ಥೆ ಅಂತ ಕೂಡ ನಾವಿಲ್ಲಿ ಹೇಳ್ಬಹುದು. ಈ ಒಂದು ಜಲಮಾರ್ಗ ಏನಿದೆ ಅದೇ ನಮಗೆ ಏನಾಗುತ್ತೆ, ಕಡಿಮೆ ವೆಚ್ಚದಲ್ಲಿ ನಾವು ಸರಕನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗ್ಬೋದು. ಇದಷ್ಟೇ ಅಲ್ಲದೆ ನೋಡಿ, ನಾವು ರೋಡ್ ಮೇಲೆ ನಾವು ತುಂಬಾ ನಿರ್ಧಾರಿತವಾಗಿಲ್ಲ ಅಥವಾ ಅದರ ಮೇಲೆ ನಿರ್ಭರ ಹೊಂದಿಲ್ಲ. ಅದಷ್ಟೇ ಅಲ್ಲದೆ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಒಂದ್ ಸ್ವಲ್ಪ ಲಾಜಿಸ್ಟಿಕ್ ಕಾಸ್ಟ್ ಏನಿದೆ ಅಂತಂದ್ರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಾದ್ರೂ ತಗೊಂಡ್ ಹೋಗ್ಬೇಕಾದ್ರೆ ಅದಕ್ಕೆ ನಮ್ಗೆ ಏನಂತ ಹೇಳ್ತೀವಿ, ಲಾಜಿಸ್ಟಿಕ್ ವೆಚ್ಚ ಅಂತ ಹೇಳ್ತೀವಿ. ಅದೇನಾಗುತ್ತೆ, ಒಂದ್ ಸ್ವಲ್ಪ ಕಡಿಮೆ ಆಗಿ ಬರುತ್ತೆ ನಮ್ಗೆ. ಅದಷ್ಟೇ ಅಲ್ಲದೆ ನೋಡಿ, ಎನ್ವೈರ್ಮೆಂಟ್ ಫ್ರೆಂಡ್ಲಿ ವೇಸ್ ಟು ಮೂವ್ ಬಲ್ಕ್ ಕಾರ್ಗೋ ಅಂತಂದ್ರೆ, ಇಲ್ಲಿ ನಾವು ಏನು ಉಪಯೋಗಿಸ್ಕೊಳ್ತಾ ಇದೀವಿ ಅಂತಂದ್ರೆ, ಜಾಸ್ತಿ ನಾವು ಪರಿಸರ ಸ್ನೇಹಿ ರಹಿತ ಅಂತ ಹೇಳ್ಬೋದು, ಅಥವಾ ನಾವು ಇನ್ನ ಪರಿಸರವನ್ನ ಮಾಲಿನ್ಯ ಮಾಡದೇನೆ ನಾವು ಒಂದು ದೊಡ್ಡ ಸರಕನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಓಕೆ, ಮೇಕಿಂಗ್ ಆಸಾಮ್ ಸ್ಟೇಟ್ ವಿತ್ 4 ಫುಲ್ಲಿ ಫಂಕ್ಷನಲ್ ನ್ಯಾಷನಲ್ ವಾಟರ್ವೇ ಅಂತಂದ್ರೆ, ಇವಾಗ ಏನಾಗುತ್ತೆ, ಆಸಾಂ ರಾಜ್ಯದಲ್ಲಿ ಈಗ 4 ಸಂಪೂರ್ಣ ಕಾರ್ಯವನ್ನ ನಿರ್ವಹಿಸುವಂತ ಏನಾಗಿದೆ, ರಾಷ್ಟ್ರೀಯ ಜಲಮಾರ್ಗಗಳು ಆಗ್ತಾ ಇದೆ. ಇದು ಇವತ್ತಿನ 2 ಇಂಪಾರ್ಟೆಂಟ್ ಟಾಪಿಕ್. ಮತ್ತೆ ನಾಳೆ ನಿಮ್ಗೆ 2 ಇಂಪಾರ್ಟೆಂಟ್ ಟಾಪಿಕ್ ನ ತಗೊಂಡ್ ಬರ್ತೀನಿ. ನಿಮಗೆ ಏನಾದ್ರೂ ಈ ಟಾಪಿಕ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಏನಾದ್ರೂ ಸಜೆಷನ್ಸ್ ಇದ್ರೆ ದಯವಿಟ್ಟು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಚಾನೆಲ್ ಎಲ್ಲ ಲೈಕ್ ಮಾಡಿ. ಮತ್ತೆ ನಾಳೆ ಸಿಗ್ತೀವಿ. I will meet you guys tomorrow again. If you have any doubts, try to put it in the comment section. Thank you so much.